ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತ ವಿಚಾರಣೆ ಕೂಡ ಸ್ಥಳೀಯವಾಗಿ ಕೂಡ. ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತ ವಿಚಾರಣೆ ಕೂಡ ಸ್ಥಳೀಯವಾಗಿ ಕೂಡ ಸಾಕಷ್ಟು. ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತ ವಿಚಾರಣೆ ಕೂಡ ಸ್ಥಳೀಯವಾಗಿ ಕೂಡ ಸಾಕಷ್ಟು.
ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತ ವಿಚಾರಣೆ ಕೂಡ. ಇನ್ನು ಮಂಗಳೂರಿನ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಮನವಿ ಮಾಡಿಕೊಂಡು ಪತ್ರವನ್ನ ಬರೆದಿದ್ದಾರೆ. ಎನ್ಐಎ ಮೂಲಕ ಪ್ರಕರಣದ ತನಿಖೆ ಆಗಬೇಕು, ಎನ್ಐಎ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನೇ ಗುರಿಯಾಗಿಸಿ ಕೊಲೆ ಆಗ್ತಾ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕೊಲೆಗಳು ಹೆಚ್ಚಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪತ್ರವನ್ನ ಬರೆದಿದ್ದಾರೆ ಅಮಿತ್ ಶಾ. 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ನಡೆಸಲಾಗಿತ್ತು. ನಿಷೇಧಿತ ಪಿಎಫ್ಐನ ಸಮಾಜಘಾತಕ ಶಕ್ತಿಗಳು ಹೀಗೆ ಮಾಡ್ತಾ ಇದೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಗತ್ಯವಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎನ್ಐಎ ಮೂಲಕ ತನಿಖೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್. ಈಗ ಈ ಒಂದು ಸುಹಾಸ್ ಶೆಟ್ಟಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿವರೆಗೂ ಹೆಚ್ಚು ಜನರ ಬಂಧನ ಆಗಿದೆ. ಜೊತೆಗೆ ಈಗ ಎನ್ಐಎ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಎನ್ಐಎ ತನಿಖೆಗೆ ಯಾವ ಕಾರಣಕ್ಕೋಸ್ಕರ ಆಗ್ರಹಿಸ್ತಾ ಇರೋದು? ಓವರ್ ಆಲ್ ಮಾಹಿತಿ ಕೊಡೋದಾದ್ರೆ ದಿನೇಶ್. ಹೌದು ನಾಗೇಂದ್ರ ಬಾಬು, ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ. ಸದ್ಯ 8 ಮಂದಿಯನ್ನು ಬಂಧಿಸಿದ್ದಾರೆ. ಇನ್ನು ಇಬ್ಬರನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಒಟ್ಟು 10 ಜನ ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಪೊಲೀಸ್ ಕಮಿಷನರ್ ಆದಂತಹ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು. ಜೊತೆಗೆ ಈ ಹಿಂದೆ ಅಂದ್ರೆ ಈ ಕೃತ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂತ ವಿಚಾರಣೆ ಕೂಡ ಸ್ಥಳೀಯವಾಗಿ ಕೂಡ ಸಾಕಷ್ಟು